ಇದು ಸ್ಯಾಟರ್ಡೆ ಕಂಟಿನ್ಯೂಷನ್ ವ್ಲಾಗ್. ಊರಿಂದ ಅದಕ್ಕೆ ಮತ್ತೆ ಮಕ್ಳುಗಳು ಬಂದಿದ್ರು. ಯಕ್ಷಿತ್ ಅಂತೂ ಅವ್ರ ಜೊತೆ ತುಂಬ ಎಂಜಾಯ್ ಮಾಡ್ತಾ ಇದ್ದ. ಅವ್ವ ಇಲ್ಲೇ ಇದ್ರಲ್ವ, ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಂದ್ಬಿಟ್ಟು ಅದಕ್ಕೆ ಊರಿಂದ ಬಂದಿದ್ರು. ಹಾಗೆ ಈವ್ನಿಂಗ್ ಆಗಿರೋದ್ರಿಂದ ಹುಡುಗರಿಗೆಲ್ಲ ಹಾಲ್ ಮಾಡಿ ಕೊಟ್ಬಿಟ್ಟು ನಾವು ಕೂಡ ಕಾಫಿ ಕುಡಿದು, ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಮನೇಲಿ ನಾನ್ ವೆಜ್ ಏನೂ ಮಾಡಲ್ಲ, ನಾಳೆ ಏನಾದರೂ ಸ್ಪೆಷಲ್ ಆಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಸಿಂಪಲ್ ಆಗಿ ಬೇಳೆ ಸಾಂಬಾರು ರೈಸು, ಅದ್ರ ಜೊತೆಗೆ ಸ್ವಲ್ಪ ಬೋಂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇಲ್ಲಿಗೆ ನಾನಿಲ್ಲಿ ತರಕಾರಿ ಮತ್ತು ಬೇಳೆನ ಕುಕ್ಕರ್ನಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಅದು ವಿಷಲ್ ಬರೋ ತನಕ. ಹಾಗೆ ನಾವು ಕೂಡ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕುಂತಿದ್ವಿ. ಅದಾಗಿದ್ಮೇಲೆ ಸಾಂಬಾರಿಗೆಲ್ಲ ಒಗ್ಗರಣೆ ಮಾಡಿ ರೈಸ್ಗೆಲ್ಲ ಇಟ್ಬಿಟ್ಟು ಮುದ್ದೆ ಮಾಡ್ತೀನಿ ಅಂತಂದೆ. ಬೇಡ, ರೈಸು ಮತ್ತು ಸಾಂಬಾರೇ ಸಾಕು ಅಂತಂದರು. ಹಾಗಾಗಿ ಅದಕ್ಕೆ ಈರುಳ್ಳಿ ಕಟ್ ಮಾಡಿಕೊಟ್ರು ಬೋಂಡ ಮಾಡೋದಕ್ಕೆ. ಅದಕ್ಕೂ ಎಲ್ಲ ರೆಡಿ ಮಾಡಿಕೊಂಡು ನಾನಿಲ್ಲಿ ಬೋಂಡನ ಹಾಕ್ಕೊತಿದ್ದೀನಿ. ಬೋಂಡ ಎಲ್ಲ ಹಾಕಾದ್ಮೇಲೆ ಅದಕ್ಕೆ ಹುಡುಗರಿಗೆಲ್ಲ ಊಟ ಹಾಕ್ಕೊಟ್ರು. ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಯಾವಾಗಲೂ ಮನೇಲಿ ಒಬ್ಬರೇ ಇರೋರಿಗೆ ಈ ಥರ ಯಾರಾದರೂ ಬಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತೆ ಸಿಗ್ತೀನಿ.